ಕುಟುಂಬಗಳಲ್ಲಿ ನಡೆಯುವಂಥ ಈ ವಿಚಾರಕ್ಕೆ ಜೀವದ ಗ್ಯಾರಂಟಿಗಳಿಲ್ಲ. ಆದರೆ ಸರ್ಕಾರ ಕೊಡುವಂತಹ ಗ್ಯಾರಂಟಿಗಳಿಗೆ ಗ್ಯಾರಂಟಿ ಎಲ್ಲಿದೆಯಪ್ಪ ಅಂತ ಈಗ ಜನ ಕೇಳ್ತಾ ಇದ್ದಾರೆ. ಏನು ಗ್ಯಾರಂಟಿಗಳು ನೋಡಿ ಇವೆ ಇಷ್ಟು ಇದಾವಲ್ವಾ, ಏನು ಕೊಟ್ಟರು ಹಿಂಗೆ ಹಿಡಿದ್ರು ಎಲ್ಲ ಪೋಸ್ಟ್ರು ಒಂದಾದ್ಮೇಲೆ ಒಂದು ಹಿಡಿದ್ಬಿಟ್ರು. ಬಟ್ ಈಗ ಜನ ಇದಕ್ಕೊಂದು ಗ್ಯಾರಂಟಿ ಕೊಡಿ, ನಮಗೆ ನಿಶ್ಚಿತವಾಗಿ ಬರುತ್ತಾ ಬರಲ್ವಾ ಹೇಳಿ. ನಿಮಗೆ ಇಷ್ಟ ಬಂದಾಗ ಹಬ್ಬಕ್ಕೊಂದು ದಿನ, ಈ ಹಬ್ಬಕ್ಕೊಂದು ದಿನ, ಆ ಹಬ್ಬಕ್ಕೊಂದು ದಿನ ಎಲ್ಲ ಹೋಲ್ಸೇಲ್ ಆಗಿ ಇಟ್ಕೊಂಡ್ಬಿಟ್ಟು ಕೊಡ್ತೀನಿ ಅಂತಂದರೆ ರಾಜ್ಯದ ಜನತೆಗೇ ಈಗ ಗ್ಯಾರಂಟಿ ಹಣ ಸಿಗ್ತಾ ಇಲ್ಲ. ಗ್ಯಾರಂಟಿಗೇ ಗ್ಯಾರಂಟಿ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ಬರೋದಿಲ್ವಂತೆ. ಹೌದಾ, ನೋಡ್ತೀನಿ ರೀ, ನಾನು ಕೊಡಿಸ್ತೀನಿ ರೀ ಅಂತಾರೆ. ಏನು ಹೇಳೋಣ ಇದಕ್ಕೆ? ಗ್ಯಾರಂಟಿಗೇ ಈಗ ಗ್ಯಾರಂಟಿ ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ಬೋರ್ಡನ್ನು ಹಿಡ್ಕೊಂಡ್ಬಿಟ್ಟು ಹೋಗ್ಬೇಕೇನೋ ಈಗ ಮನೆಗೆ, ಅದಕ್ಕೊಂದು ಕಾರ್ಯಕ್ರಮ ಏನೋ ಮಾಡ್ತಾರೇನೋ. ಇನ್ನು ಗೃಹಲಕ್ಷ್ಮಿ ಅನ್ನಭಾಗ್ಯ ಪಿಂಚಣಿ ದುಡ್ಡಿಲ್ಲ. ಪಿಂಚಣಿದು ಬಿಡಿ, ಇವ್ರು ಕೊಟ್ಟಂಥ ಗ್ಯಾರಂಟಿ ಇರೋದು ಮುಂಚೆಯಿಂದನೂ ಇದ್ದಿದ್ದು ಪಿಂಚಣಿ. ಆದರೆ ಈ ಪರಿಸ್ಥಿತಿ ಏನಾಗ್ತಾ ಇದೆ ಅಂತಂದರೆ ಗೃಹಲಕ್ಷ್ಮಿ ಕೊಡ್ತೀವಿ ಅಂತ ಹೇಳಕ್ಕೆ ದುಡ್ಡು ಬೇಕಿತ್ತಲ್ವಾ, ಅದಕ್ಕೋಸ್ಕರ ಈ ಪಿಂಚಣಿ ಹಣನೂ ಇಲ್ಲ ಒದ್ದಾಡ್ತಾ ಇದ್ದಾರೆ ಜನ. 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಬಂದಿಲ್ಲ ಅಂತಿದ್ದಾರೆ. ಮೋಸ್ಟ್ಲಿ ಇನ್ನೂ ಹಬ್ಬ ಬಂದಿಲ್ವಲ್ಲ, ಸೊ ಶಿವರಾತ್ರಿ ಬರ್ಬೋದು, ಅದಾದ ನಂತರ ಯುಗಾದಿಗೆ ಬರ್ಬೋದು, ಯಾವುದೋ ಒಂದು ಇಡ್ತಾರೆ. ಕಾರಣ ಇಲ್ಲಿಯವರೆಗೂ ಕೊಡ್ತಾ ಇದ್ದಿದ್ದು ಟೆಕ್ನಿಕಲ್ ಪ್ರಾಬ್ಲಮ್, ತಾಂತ್ರಿಕ ದೋಷ ಇದೆ ಅಂಥೇಳಿ. ಈಗ ಇಲ್ಲ, ಅದನ್ನು ಅಧಿಕಾರ ಹಸ್ತಾಂತರ ಮಾಡ್ತಾ ಇದ್ದೀವಿ ಅವ್ರು ಕೊಡೋದಕ್ಕೋಸ್ಕರ ಅಂತಿದ್ದಾರೆ. ಹಿಂದೆ ಮಾಡಿದಾಗ ಬೇರೆ ಕಾರಣ, ಈಗ ಮಾಡಿದಾಗ ಬೇರೆ ಕಾರಣ. ಫಲಾನುಭವಿಗಳಿಂದ ಈಗ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಮೆಗಾ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿದ್ವಿ. ಜನ ಹೇಳ್ತಾ ಇದ್ದಿದ್ದು ಏನು ಅಂತ ಕೇಳಿಸ್ಕೊಳ್ಬೇಕು ನೀವು. ಜನರಿಗೆ ಗ್ಯಾರಂಟಿ ಸಿಗ್ತಾ ಇಲ್ಲ, ವಿಪಕ್ಷಗಳು ಕೆಂಡ ಕಾರ್ತಾ ಇದೆ. ಅಕ್ಕಿ ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ ಅಂತಂದಿದ್ರು. ಅದಕ್ಕೆ 5 kg ಬರುತ್ತಾ, ಅದರಲ್ಲೂ ಇಲ್ಲ. 3 kg ಅಕ್ಕಿ, ಇನ್ನುಳಿದಂಥ ದುಡ್ಡು ಕೊಡ್ತೀನಿ ಅಂದರು, ದುಡ್ಡು ಇಲ್ಲ. ಏನಾಗ್ತಾ ಇದೆ ಈಗ? ಗ್ಯಾರಂಟಿಗಳ ಗ್ಯಾರಂಟಿ ಇಲ್ಲದೆ ಇರುವಂಥ ಪರಿಸ್ಥಿತಿ. ಜನ ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಗ್ಯಾರಂಟಿಗೆ ಗ್ಯಾರಂಟಿ ಕೊಡಿ ಸ್ವಾಮಿ. ಗೃಹಲಕ್ಷ್ಮಿ ಅನ್ನಭಾಗ್ಯ ಪಿಂಚಣಿ ದುಡ್ಡಿಲ್ಲ. 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಬಂದಿಲ್ಲ. ಹೌದು, ಗ್ಯಾರಂಟಿಗೆ ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಎದುರಾಗ್ತಾ ಇದೆ. ಕಳೆದ 3 ತಿಂಗಳಿಂದ ಅಂದರೆ ದಸರಾ ನಂತರ ಗ್ಯಾರಂಟಿ ಸ್ಕೀಮ್ನ ದುಡ್ಡು ಬಂದೇ ಇಲ್ಲ. ಗ್ಯಾರಂಟಿ ಜೊತೆಗೆ ಪಿಂಚಣಿ ದುಡ್ಡು ಕೂಡ ಬಾರದೇ ಇರೋದ್ರಿಂದ ಅದನ್ನೇ ನಂಬಿಕೊಂಡ ಜನ ಈಗ ಪರಿತಪಿಸುವಂತಾಗಿದೆ. ದುಡ್ಡು ಬಂದ್ರೆ ಔಷಧ ತಗೊಳ್ಳೋಣ, ಮನೆ ಬಾಡಿಗೆ ಕಟ್ಟೋಣ ಅಂತ ಅಂದುಕೊಂಡಿದ್ದ ಜನ ಈಗ ದುಡ್ಡಿಲ್ಲದೆ ಪರದಾಡ್ತಿದ್ದಾರೆ. ಗ್ಯಾರಂಟಿ ಸ್ಕೀಮ್ಗೆ ಎದುರಾಗಿರೋ ಸಮಸ್ಯೆ ಬಗ್ಗೆ ಖುದ್ದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದೆ. ಪಬ್ಲಿಕ್ ರಿಯಾಲಿಟಿ ಚೆಕ್ ವೇಳೆ ಅದನ್ನೇ ನಂಬಿಕೊಂಡಿದ್ದ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಗ್ಯಾರಂಟಿ ದುಡ್ಡು ಕೊಡಿ. ಸ್ಥಳ ಲಗ್ಗೆರೆ ನಿವಾಸಿ. ಎಲ್ಲ ಬರ್ತಾನೆ ಇಲ್ಲಲ್ಲ, 3 ತಿಂಗಳಾಯ್ತು ಬಂದೇ ಇಲ್ಲ. ವರಲಕ್ಷ್ಮಿ ಹಬ್ಬಕ್ಕೆ ಬಂತು, ತಿರ್ಗಾ ದಸರಾಗೆ ಬಂತು ಅಷ್ಟೇ. ಅದು ಹೋದ ತಿಂಗಳು ಒಂದು 3 ತಿಂಗಳಿಗೆ ಒಂದು ಸತಿ ಬರುತ್ತೆ. ಅದು ಯಾಕೆ ಹಾಕ್ತೀನಿ ಅಂದ್ಬಿಟ್ಟು ಆಗ್ತಾನೆ ಇಲ್ಲ. ಯಾವುದನ್ನು ಕೊಡ್ತಾರಲ್ಲ, ಕೊಡ್ತೀನಿ ಅಂದಿದ್ಮೇಲೆ ಕರೆಕ್ಟಾಗಿ ಕೊಡಬೇಕಲ್ಲ ಅಯ್ಯಪ್ಪ ಇರೋ ಗಂಟ. ಮತ್ತೆ ಯಾಕೆ ಕೊಡೋದಿಲ್ಲ? ಒಂದು ತಿಂಗಳು ಕೊಡೋದು 3 ತಿಂಗಳು ಬಿಟ್ಟು ಕೊಡ್ತಾರೆ. ಯಾಕೆ ಹಂಗೆ ಕೊಡ್ತಾರೆ? ಮಾತ್ರೆ ಎಷ್ಟು ತಿನ್ಬೇಕು ನಾನು? ಆಟ ಇದಾಗ್ಬಿಟ್ಟೈತೆ ನನಗೆ. 1 ತಿಂಗಳಿಗೆ 5,000 ಆಗುತ್ತೆ. 3 ತಿಂಗಳಿಂದ ಯಾರಿಗೂ ಬಂದಿಲ್ಲ ಮೇಡಮ್ ದುಡ್ಡು. ಅನ್ನಭಾಗ್ಯ ಇದು ಗೃಹಲಕ್ಷ್ಮಿ ಯಾವುದೂ ಬಂದಿಲ್ಲ. ರೇಷನ್ನಲ್ಲಿ ಅಕ್ಕಿದು 500 ಬರ್ತಾಯಿತ್ತಲ್ಲ, ಅದು ಬರ್ತಾಯಿಲ್ಲ, ಯಾವುದೂ ಬರ್ತಾಯಿಲ್ಲ. ಯಾಕೆ ಸ್ಟಾಪ್ ಆಯಿತು ಅಂತ ಗೊತ್ತಿಲ್ಲ. ಏನು ಅದು ಕಾರಣ? ಗ್ಯಾರಂಟಿ ಅದೇ ಹೇಳ್ತಾರೆ ಹಾಕ್ತೀವಿ ಅಂತ, ಆಮೇಲೆ ಹಾಕೋದೇ ಇಲ್ಲ. ಸುಮ್ಮನೆ ಹಂಗೆ ಹೇಳ್ತಾರೆ ಅಷ್ಟೇ ಮೇಡಮ್. ಸ್ಥಳ ರಾಜಾಜಿನಗರ ನಿವಾಸಿ. ದುಡ್ಡು ಕೊಡ್ತೀನಿ ಹೇಳ್ತಾರೆ. ಎಲ್ಲಿ ಕೊಡ್ತಾರೆ ದುಡ್ಡು? ಬಂದು ಕೊಡೋದೇ ಇಲ್ಲ ದುಡ್ಡು. ಅದು ಓಟ್ ಮತ್ತು ಹಾಕ್ತಾರೆ, ಬಂದು ದುಡ್ಡು ಕೊಡಬೇಕೇ ಇಲ್ಲ ನಮ್ಗೆ. ಬಂದು ದುಡ್ಡು ಕೊಟ್ಟಿಲ್ಲ, ಏನೂ ಇಲ್ಲ. ಹಾಕ್ತೀನಿ ಹೇಳ್ತಾರೆ ಫೋನ್ ಒಳಗಡೆ. ಎಂಥದ್ದು ಇಲ್ಲ, ಬಂದೇ ಇಲ್ಲ. 3 ತಿಂಗಳು ಮೇಲ್ಗಡೆ ಆಗೋಯ್ತು ಮೇಡಮ್, ಬಂದೇ ಇಲ್ಲ, ಏನೂ ಇಲ್ಲ. ಓಟ್ಗೂ ಮಾತ್ರ ಮನೆ ಹತ್ರ ಬಂದು ಅಮ್ಮ ತಾಯಿ ಹೇಳ್ತಾರೆ ಬಂದು. ಅದು ಬರ್ತಾ ಇಲ್ಲ, 3 ತಿಂಗಳಿಂದ ಬರ್ತಾ ಇಲ್ಲ. ಅದು ಬಂದರೆ ನಮಗೆ ಟ್ಯಾಬ್ಲೆಟ್ ಎಲ್ಲ ತಗೋಬೋದಾಗಿತ್ತು, ಬಾಡಿಗೆ ಕಟ್ಟಬೇಕು. ಇಲ್ಲ, ಏನು ಮಾಡಿಲ್ಲ ನಾವು, ನಮ್ಗೆ ಗೊತ್ತಿಲ್ಲ. ಹಾಕ್ತಾರೆ ಅಂತ ಸುಮ್ಮನೆ ಆದ್ವಿ. ಮೆಸೇಜೇ ಬರ್ತಾ ಇಲ್ವಲ್ಲ. ಮೆಸೇಜ್ ಬಂದಿದ್ರೆ ಹೇಳ್ಬೋದಾಗಿತ್ತು, ಮೆಸೇಜೇ ಬಂದಿಲ್ವಲ್ಲ. 2 ತಿಂಗ್ಳಿಗೆ ಒಂದ್ಸಲ ಹಾಕ್ತಾರೆ, ಮತ್ತೆ ಸ್ಟಾಪ್ ಮಾಡ್ತಾರೆ. ಇದು ಫಸ್ಟ್ ಟೈಮ್ ಏನಲ್ಲ. 1-2 ತಿಂಗಳು ಬರುತ್ತೆ, ಆಮೇಲೆ 4 ತಿಂಗಳು ನಿಂತೋಗುತ್ತೆ, ತಿರ್ಗಾ 2 ತಿಂಗಳು ಬರುತ್ತೆ, 4 ತಿಂಗಳು. ಬೆಂಗಳೂರಲ್ಲ, ರಾಜ್ಯದಲ್ಲೂ ಇದೇ ಸ್ಥಿತಿ. ನುಡಿದಂತೆ ನಡೀರಿ ಅಂದ ಫಲಾನುಭವಿಗಳು. ಬೆಂಗಳೂರಲ್ಲೂ ಮಾತ್ರವಲ್ಲ, ರಾಜ್ಯದಲ್ಲೂ ಇದೇ ರೀತಿಯ ಪರಿಸ್ಥಿತಿ. ನೀವು ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು, ಗ್ಯಾರಂಟಿ ಸ್ಕೀಮ್ನ ದುಡ್ಡು ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರ ಕೇವಲ 1.5 ವರ್ಷಕ್ಕೇನೆ ಸುಸ್ತಾಯ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ.
ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕೆಲಸ ಮಾಡ್ತಾವ್ರಲ್ಲ ಸರಿನಾ ಇವರು? ಈ ಕೆಲಸ ಮಾಡಬಾರ್ದಾಗಿತ್ತು, ಇಲ್ಲ ಕೊಡ್ಲೇಬಾರ್ದಾಗಿತ್ತು, ನಿಲ್ಸ್ಬಿಡ್ಬೇಕಾಗಿತ್ತು. ಈ ಕೆಲಸ 2 ದಿವ್ಸ ಕೊಡೋದು 2 ದಿವ್ಸ ನಿಲ್ಸೋದ? ನಾವ್ ಹೇಳೋದೇನಿಲ್ಲ ಅವ್ರಿಗೆ. ಅದೇ ನಮ್ಗಿಷ್ಟು ಅನ್ಯಾಯ ಆಗೈತೆ, ಹಿಂಗ ಅನ್ಯಾಯ ಮಾಡಬಾರ್ದು ಅವ್ರು ಅಂತ ಕೇಳ್ತಾ ಇದ್ದೀವಿ ನಾವು. ಬಡವ್ರ ಬಗ್ರು ಅದನ್ನೇ ನೆಚ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆದ್ರೂ ಅವ್ರು ಆಗ್ತಾನೆ ಇಲ್ಲ. ನಾವೇನು ಹೇಳೋಣ, ಅವರೇ ಅರ್ಥ ಮಾಡ್ಕೊಂಡು ಹಾಕ್ಬೇಕು ಅಷ್ಟೇನಿ. ಈ ವಯಸ್ಸಾದವರು ನಮ್ಮಂತಾರೇನೋ ಜೀವನ ಮಾಡ್ತೀವಿ, ಕೂಲಿನ ನಾಲಿನ ಮಾಡ್ಕೊಂಡು ಮಾಡ್ತೀವಿ. ಪಾಪ ವಯಸ್ಸಾದವರು ಅಜ್ಜದಿರು ಮುದುಕರು ಅವರು ಎಲ್ಲ ಏನ್ತ್ರಾಗ ಜೀವನ ಮಾಡ್ತಾರೆ. ನಮ್ಮ ಬಡವ್ರಿಗೆ ಅದು 2,000 ರೂಪಾಯಿ ಎಷ್ಟೋ ಯೂಸ್ ಆಗ್ತಿತ್ತು. ಕೂಪನ್ ಸರಿ ಒಂದು ತಿಂಗಳು ಹಾಕ್ತಾರೆ, ಒಂದು ತಿಂಗಳು ಹಾಕೋದಿಲ್ಲ. ಎಲೆಕ್ಷನ್ ಮೂಮೆಂಟ್ದಾಗ ಆದರೆ ಎಲ್ಲ ಸೌಕರ್ಯ ಕೊಡ್ತಾರೆ, ಆಮೇಲಿಂದ ಏನೂ ಕೊಡೋದಿಲ್ಲ. ನಮ್ಮ ಬಡವ್ರ ಜೀವನ ಹೆಂಗೆ? ಅವಿಷ್ಟ ಹಾಕಿದ್ರೆ ಏನೋ ಅಷ್ಟು ಹೆಲ್ಪ್ ಆಗ್ತಿದ್ವು ಸರ್ ನಮ್ಗೆ. ಸರ್ ಗೃಹಲಕ್ಷ್ಮಿದು ಅಮೌಂಟ್ ಇದೆಯಲ್ವಾ, ಆಗ್ತೀನಿ ಅಂತ ಹೇಳಿದ್ರು, ಅವರು ಭರವಸೆ ಕೊಟ್ಟಿದ್ರು. ಆ ಭರವಸೆ ಇದ್ದಂಗೆ ಅವ್ರು ನಡ್ಕೋಬೇಕಲ್ವ ಸರ್? ಅವರು ಹೇಳಿದ್ಮೇಲೆ ಇವಾಗ ಬಡವರೆಲ್ಲ ಕಾಯ್ತಾ ಇರ್ತಾರೆ, ಯಾರಿಗೂ ಇವಾಗ ಕೊಡ್ತಾ ಇಲ್ಲ. ಅವರು ಏನೇನೋ ಒಂದು ನೆವ ಹೇಳ್ತಾನೆ ಇದ್ದಾರೆ ಸರ್. ಅವರು ಸ್ವಲ್ಪ ಬೇಗ, ಆದಷ್ಟು ಬೇಗ ಮಾಡಿಕೊಟ್ರೆ ತುಂಬ ಒಳ್ಳೇದು, ಎಲ್ಲರಿಗೂ ಒಳ್ಳೇದಾಗುತ್ತೆ. ಗ್ಯಾರಂಟಿ ದುಡ್ಡು ವಿಳಂಬಕ್ಕೆ ಟೀಕೆ, ನುಡಿದಂತೆ ನಡೆಯುತ್ತೇವೆ ಡಿಕೆಶಿ. ಇನ್ನು ಗ್ಯಾರಂಟಿ ಹಣ ವಿಳಂಬವನ್ನ ಬಿಜೆಪಿ ಹಾಗೂ ಜೆಡಿಎಸ್ ಛೇಡಿಸಿವೆ. ಸರಣಿ ಟ್ವೀಟ್ ಮೂಲಕ ಸರ್ಕಾರವನ್ನ ಕಾಲೆಳೆದಿದೆ. ಆದರೆ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟರು ಡಿಸಿಎಂ ಡಿಕೆ ಶಿವಕುಮಾರ್. ನುಡಿದಂತೆ ನಾವು ನಡೆಯುತ್ತೇವೆ, ಕೊಟ್ಟ ಮಾತಿನಂತೆ ಹಣ ಬಿಡುಗಡೆ ಮಾಡ್ತೀವಿ ಅಂದಿದ್ದಾರೆ. ಇನ್ನೊಂದು ಕಡೆ ನಾವು ಗ್ಯಾರಂಟಿ ಸ್ಕೀಮ್ಗೆ ಸರಿಯಾಗಿಯೇ ಪ್ಲಾನ್ ಮಾಡಿದ್ದೇವೆ, ಕೇಂದ್ರ ನಮ್ಮಿಂದ ಹಣ ಕಿತ್ಕೊಂಡ್ರೆ ಎಲ್ಲಿ ಹಣ ಉಳಿಯುತ್ತೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ದಿವಾಳಿ ಎದ್ದಿದೆ ಅಂತಲಿಕ್ಕೆ ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ, ಮತ್ತು ಅನ್ನಭಾಗ್ಯದ ದುಡ್ಡೇನು ಕೊಡ್ತಿದ್ರು ದುಡ್ಡು ಬಂದಿಲ್ಲ, ಅಕ್ಕಿನೂ ಇಲ್ಲ. ನಾ ಹಿಂದನೂ 1 ತಿಂಗಳ ಹಿಂದೆ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡಿದ್ದೆ. ಅನ್ನಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟಿಂದ ನಾವು ಕೊಡ್ತೀವಿ. ತಥಾಕಥಿತ ಅನ್ನಭಾಗ್ಯ ಇಲ್ಲೇ ಇಲ್ಲ. ಆಗ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ನಮಗೆ ಬರ್ತಕ್ಕಂಥ ಮೊದಲು ಕಮರ್ಷಿಯಲ್ ಟ್ಯಾಕ್ಸ್ ಇತ್ತು, ಎಲ್ಲ ನೇರವಾಗಿ ನಮಗೆ ಬರೋದು. ಕಮರ್ಷಿಯಲ್ ಟ್ಯಾಕ್ಸ್ ತೆಗೆದುಬಿಟ್ರು, GST ಅಂತ ಹಾಕ್ಕೊಂಬಿಟ್ರು. 4.25 ಲಕ್ಷ ಕೋಟಿ ಆದಾಯ, 50,000 ಕೋಟಿ ನಮ್ಗೆ ಕೊಡ್ತಾರೆ, 4 ಲಕ್ಷ ಕೋಟಿ ಎತ್ಕೊಂಡು ಹೋಗ್ತಾರೆ ಡೆಲ್ಲಿಗೆ. ನಮ್ಮ ದುಡ್ಡನ್ನೆಲ್ಲ ಕಿತ್ಕೊಂಡ್ಬಿಟ್ರು ಕೇಂದ್ರ ಸರ್ಕಾರ. 1 ತಿಂಗಳು 2 ತಿಂಗಳು ಲೇಟ್ ಆಗಿರ್ಬೋದು ಅಷ್ಟೇ. ನಿರ್ಮಲಾ ಮೋದಿಯವರು ರೈತರಿಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಸಬ್ಸಿಡಿ ಹೇಳಿದ್ರು, ಹಂಗೆ ಯಾರಿಗೂ ಗೊತ್ತಿಲ್ಲದಂಗೆ ರಸಗೊಬ್ಬರದ ಏರ್ಸೇಬಿಟ್ರು. ಒಟ್ನಲ್ಲಿ ಗ್ಯಾರಂಟಿ ಹಣ ವಿಳಂಬದಿಂದಾಗಿ ಮತ್ತೆ ಸರ್ಕಾರ ಟೀಕೆಗೆ ಒಳಗಾಗಿದೆ. ಗ್ಯಾರಂಟಿ ಸ್ಕೀಮ್ಗಳು ಮತ್ತೆ ಚರ್ಚೆಗೆ ಒಳಗಾಗಿವೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ನಾವು ಪಬ್ಲಿಕ್ ಟಿವಿಯವರು ಇವರ ಕಣ್ಣು ತೆರೆಸೋವರೆಗೂ ಕೂಡ ಇವರು ಕಣ್ಣೇ ತೆರೆಯೋದಿಲ್ವಾ ಅಂತ ನಾವು ಯಾವಾಗಿದ್ರೂ ಕೂಡ ಸುದ್ದಿಗಳನ್ನು ಮಾಡ್ತೀವಿ. ಅವಾಗಲೇ ಹೌದಾ ಹಿಂಗೆಲ್ಲ ಆಗ್ತಾ ಇದೆಯಾ ಅಂತ ಅಂದ್ಕೊಳ್ತಾರೆ. ಅಲ್ಲಿವರೆಗೂ ಗೊತ್ತೇ ಆಗಲ್ವಾ ನೀವೆಲ್ಲ ಎದಕ್ಕೆ ಅಧಿಕಾರದಲ್ಲಿದ್ದೀರಾ ಅಂತ ಅನಿಸ್ಬಿಡುತ್ತೆ. ಫಲಾನುಭವಿಗಳಿಗೆ ಗ್ಯಾರಂಟಿ ಹಣ ಬಾಕಿ ವಿಚಾರ ಮುಖ್ಯಮಂತ್ರಿಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ, ಹಣ ಪಾವತಿ ಮಾಡದೆ ಹೋದರೆ ಪಾವತಿ ಮಾಡ್ತೀವಿ ಅಂತಿದ್ದಾರೆ. ಅಯ್ಯೋ, ಕೂಡಲೇ ಹಣ ಬಿಡುಗಡೆ ಮಾಡಿಸ್ತೀನಿ ಅಂತ CM ಅವರು ಹೇಳ್ತಾ ಇದ್ದಾರೆ. ಇದು ಪಬ್ಲಿಕ್ ಟಿವಿ ವರದಿಯ ಮತ್ತೊಂದು ಇಂಪ್ಯಾಕ್ಟ್. ಇದು ಈ ಥರ ಆದಾಗ ಹೌದಾ ಮಾಡಿಸ್ತೀನಿ ಅಂತಾರೆ, ಮತ್ತೆ 1-3 ತಿಂಗಳು ಮತ್ತೆ ಬಿಡ್ತಾರೆ, ಹೌದಾ ನನ್ನ ಗಮನಕ್ಕೆ ಬಂದಿಲ್ಲ ಮತ್ತೆ ಮಾಡಿಸ್ತೀನಿ ಅಂತಾರೆ. ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ. ನೋಡಪ್ಪ, ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ನಂಬರ್ 1 ಪಾವತಿ ಮಾಡಿದೆ ಹೋದ್ರೆ ಮಾಡ್ತೀವಿ. ನನಗೆ ಗೊತ್ತಿಲ್ಲ 3 ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ, ಕೂಡಲೇ ಬಿಡುಗಡೆ ಮಾಡಿ. ನೋಡಿ, ಗ್ಯಾರಂಟಿಗಳನ್ನು ಬರೀ ಘೋಷಣೆ ಮಾಡೋದಷ್ಟೇ ಅಲ್ಲ, ಆ ಗ್ಯಾರಂಟಿಗಳ ಪರಿಸ್ಥಿತಿ ಏನಾಗ್ತಾ ಇದೆ, ನಾವು ಘೋಷಣೆ ಮಾಡಿರುವಂಥ ಗ್ಯಾರಂಟಿಗಳು ನಿಜವಾಗಿಯೂ ಕೂಡ ಗ್ಯಾರಂಟಿಯಾಗಿ ಜನರಿಗೆ ಮುಟ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆ ಯೋಚನೆ ಕೂಡ ಇರಬೇಕು. ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರಬೇಕು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಅದು ಮಾಧ್ಯಮಗಳೇ ಕಣ್ಣು ತೆರೆಸ್ಬಿಟ್ಟು ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿದ ನಂತರ ನಿಮ್ಮ ಕಣ್ಣು